ತುಂಬಾ ಕಷ್ಟಪಟ್ಟು ಬೆಳೆಸಿರುವಂತದ್ದಿದೆ. ವೈಯಕ್ತಿಕವಾಗಿ ಅವರು ಯಾರ ಬಗ್ಗೆ ಮಾತಾಡೋದಂದ್ರೆ ಅದು ವೈಯಕ್ತಿಕ ಆಗುತ್ತೆ. ಪೊಲಿಟಿಕಲ್ ಪಾರ್ಟಿಗೆ ಅವ್ರದ್ದೆಲ್ಲರದು ಆಶೀರ್ವಾದ ಬೇಡವಾ ಅಂದ್ರೆ ಖಂಡಿತ ಬೇಕು, ಆಶೀರ್ವಾದ ಖಂಡಿತ ಬೇಕು. ಆದ್ರೆ ನಾಳೆ ನಾವು ತೀರ್ಮಾನ ಮಾಡೋದು ಅನ್ನೋದ್ರ ಬಗ್ಗೆ ಪೊಲಿಟಿಕಲ್ ಪಾರ್ಟಿಗೆ ಹೆಚ್ಚು ಅವಕಾಶ ಬಿಟ್ರೆ ಅವರಿಂದ ಅವರ ಸಹಕಾರವನ್ನ, ಅವರ ಆಶೀರ್ವಾದವನ್ನ ನಿರಂತರವಾಗಿ ನಾವು ತಗೊಂತಾ ಇದ್ದೀವಿ. ಆದ್ರೆ ಇಂಟರ್ಫಿಯರೆನ್ಸ್ ತುಂಬಾ ಆಗತ್ತೆ ಅನ್ನೋದನ್ನ ಅವರು ಏನು ಅಪೇಕ್ಷೆ ಪಡ್ತಾ ಇಲ್ಲ. ಆದ್ರೆ ಅವ್ರದ್ದೆಲ್ಲ ವೈಯಕ್ತಿಕವಾದಂತಹ ಅಭಿಪ್ರಾಯಗಳಿಗೆ ಅವರು ಅವರಿಗೂ ಆಸಕ್ತಿ ಇದೆ, ಅವರು ಕೊಡೋದ್ರೊಳಗೆ ತಪ್ಪೇನಿಲ್ಲ. ಆದ್ರೆ ಇಂಟರ್ಫಿಯರೆನ್ಸ್ ನನಗೇನು ಕಾಣ್ತಿಲ್ಲ. ಅಂದ್ರೆ ಇಂಥದನ್ನ ಮಾಡಿ ಅನ್ನುವಂಥದ್ದನ್ನ ಹೇಳುವಂಥದ್ದು ಎಲ್ಲೂ ಕಾಣ್ತಿಲ್ಲ. ವ್ಯಕ್ತಿ ಪರವಾಗಿ ಅವರ ವೈಯಕ್ತಿಕವಾದಂತಹ ಅದು ಅವರ ವೈಯಕ್ತಿಕವಾದಂತಹ ಅಭಿಪ್ರಾಯ. ಇಡೀ ಆ ಸಮಾಜವೇ ಅದನ್ನು ಹೇಳ್ತಾ ಇದೆ ಅನ್ನೋದ್ರೊಳಗೆ ನಮ್ಗೆಲ್ಲೂ ಕಾಣ್ತಾ ಇದೆ. 2.5 ವರ್ಷದ ಹಿಂದೆ ಹೇಳಿದ್ರು ಸರ್ ಅವರು 10,000 ಜನಕ್ಕೆ ನಾವು ನೇಮಕ ಮಾಡ್ತೀವಿ ಅಂತ ಮಾಡಿದ್ರು ಸರ್. ಅದನ್ನ ಯಾರು ಮಾಡಿದ್ದು? BC ನಾಗೇಶ್ ಅವರು ಪೂರ್ತಿ ಫೈಲ್ ಕ್ಲಿಯರ್ ಮಾಡಿ ಕೊನೆಗೆ ಒಳ ಮೀಸಲಾತಿಯ ಒಂದು ಕಾರಣಕ್ಕೋಸ್ಕರ ನಿಂತಿರೋದು ಬಿಟ್ರೆ ಅದನ್ನ ಇಲ್ಲಿವರೆಗೂ ಅದನ್ನು ಪ್ರೋಗ್ರೆಸ್ ಮಾಡಲಿಲ್ಲ. ಶಾಲೆಗಳಿಗೆ ಸುಮ್ಮನೆ ಮೂಗಿಗೆ ಬೆಣ್ಣೆ ಹಚ್ತಾರೆ. KPS ಶಾಲೆ ಮಾಡ್ತೀವಿ ಅಂತ. ಎಲ್ಲಿದೆ ಪ್ರೋಗ್ರೆಸ್? KPS ಶಾಲೆ ಶಿವಮೊಗ್ಗ ಜಿಲ್ಲೆಗೆ 50 ಶಾಲೆಗಳನ್ನು ಕೊಡ್ತೀವಿ ಅಂತ ಎಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್? ಇದು ಏನಿದೆ ಪ್ರೋಗ್ರೆಸ್? ಏನಿದೆ? ಶಿಕ್ಷಕರು ನೀವು ಶಿಕ್ಷಕರ ಜಾಗದಲ್ಲಿ ನೀವು ಶಾಲೆಗಳನ್ನು ಎಲ್ಲಿ ಮಾಡ್ತೀರಾ ಅಂತ. ಮರ್ಜಿಂಗಿಗೆ ನಾವು ರೆಡಿ ಇದ್ದೀವಿ, ಭಾರತೀಯ ಜನತಾ ಪಾರ್ಟಿಯವರು ರೆಡಿ ಇದ್ದೀವಿ. ಯಾಕೆಂದ್ರೆ 4 ಜನ 3 ಜನ ಇರುವಂತಹ ಶಾಲೆಗಳನ್ನು ಮರ್ಜ್ ಮಾಡಿ ಅಂತ ಯಾರು ನಾವು ಬೇಡ ಅಂತಿಲ್ಲ. ಮತ್ತೆ ಏನ್ ಹೇಳ್ತಾ ಇದ್ದೀರಾ ನೀವು? ಮುಚ್ಚುತ್ತೀರಾ ಅಂತ ನಮ್ಮನ್ನು ಹೆದರಿಸ್ತಾ ಇದ್ದಾರೆ. ಯಾಕೆ ಹೇಳ್ತೀರಾ? ಅದನ್ನು ಧೈರ್ಯ ಮಾಡಿದ್ರಲ್ವಾ? ನಾವು ಹೇಳ್ತಿದೀವಲ್ಲ, ಮರ್ಜ್ ಮಾಡಿ. ಅದಕ್ಕೆ ಇನ್ನಷ್ಟು ಅನುದಾನ ಇಲ್ಲದೆ ಇದ್ರೆ ಮಕ್ಳು ಹೆಂಗ್ ಹೋಗ್ತಾರೆ? ನೀರ್ ಸೋರ್ತಾ ಇದೆ, ಮಳೆ ಬಂದ್ರೆ ನೀರ್ ಸೋರುತ್ತೆ, ಗಾಳಿ ಬಂದ್ರೆ ಎಲ್ಲ ಹಾರೋಗುತ್ತೆ. ಬಜೆಟ್ ಎಲ್ಲಿ ಕೊಟ್ಟಿದ್ದೀರಾ ನೀವು? ಹೇಳಿ. ಆ ಶಾಲೆಗಳನ್ನ ಇಲ್ಲಿವರೆಗೂ ನೀವು ಬರೇ ಮಾತನಾಡ್ತಿರೋದ್ಬಿಟ್ರೆ ತೋರ್ಸಕ್ ಹೇಳಿ. KPS ಶಾಲೆ ಪ್ರಾರಂಭ ಮಾಡಾಯ್ತು, ಅದನ್ನ ಹೇಳ್ತಿಲ್ಲ ಸರ್ ಅವರು. ಹೇಳ್ತಿರೋದು ಬರೇ ಬಾಯಲ್ಲಿ. ಇನ್ನು ಮೊದಲೇ ದಿನ ಏನು ಭಾಷಣ ಮಾಡ್ತಾ ಇದ್ರೆ ಇವತ್ತು ಅದನ್ನೇ ಮಾತಾಡ್ತಾರೆ. ಎಲ್ಲಾಗಿದೆ? ಎಲ್ಲಾದ್ರೂ ಒಂದ್ ಕಡೆ KPS ಶಾಲೆ ಉದ್ಘಾಟನೆ ಆಯ್ತಾ? ಮತ್ ಮಾಡಿರೋದಂತ ಎಂತ ಕಡೆ? ಶಿವಮೊಗ್ಗ ಅಂತ ಊರಲ್ಲಿ KPS 8ನೇ ಕ್ಲಾಸಿಂದ ಪ್ರಾರಂಭ ಮಾಡಿ ಇಂಗ್ಲಿಷ್ ಮೀಡಿಯಂ ಆಗತ್ತೆ. ಹಳ್ಳಿಗಳಲ್ಲಿ ತಾನೇ ಹಾಕ್ಬೇಕಾಗಿದ್ದು, ಗ್ರಾಮಗಳಲ್ಲಿ. ಇಲ್ಲಿ ಯಾವ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಹೆಚ್ಚು ಮಕ್ಕಳ ಸಂಖ್ಯೆ ಇದೆ? ಎಲ್ಲಿದೆ ಅಲ್ಲಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಹಳ್ಳಿಗಳಲ್ಲಿ ಅವಶ್ಯಕತೆ ಇದೆ, ಗ್ರಾಮಗಳಲ್ಲಿ ಅವಶ್ಯಕತೆ ಇದೆ, ಅಲ್ಲಿ ಕೊಡಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಇನ್ಫ್ರಾಸ್ಟ್ರಕ್ಚರ್ ಈಗಿಲ್ಲ, ಶಾಲೆಯಲ್ಲಿ ಟೀಚರ್ಸ್ ಇಲ್ಲ, ಅವ್ರಿಗೆ ಕೊಡ್ಬೇಕಾಗಿರೋಂಥದ್ದು ಅನುದಾನ ಕೊಡ್ತಾ ಇಲ್ಲ. ಈ ಇದ್ರೊಳಗೆ ಅವ್ರು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಲಿ, ನಾವು ಫ್ಯಾಕ್ಟ್ಸ್ ಕೊಡ್ಲಿ, ನಾವು